ಪ್ರಮುಖ ಹುದ್ದೆಗಳನ್ನು ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2028ರ ಜಾತಿ ಸಮೀಕರಣವನ್ನು ಮಾಡುವಂಥ ನಿಟ್ಟಿನಲ್ಲಿ ನೋಡೋಣ ಯಾರಿಗೆ ಕೊಡ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹಬ್ಬ ಮಾಡ್ಕೊಳ್ತಾ ಇದ್ದಾರೆ, ಸಂಭ್ರಮ ಇದೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಾಲ್ಯ ಸ್ನೇಹಿತ VS ಆರಾಧ್ಯ ಅವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಆಗಿದೆ. ಅದರಂತೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಗೆಳೆಯ, ಅವರು ಕಾಲೇಜು ದಿನಗಳ ಆಪ್ತ ಮಿತ್ರ ಆರಾಧ್ಯ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸ್ತೀನಿ ಸರ್. ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಗೆಳೆಯರು, ಇವತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಏನು ಅನ್ನಿಸ್ತಾ ಇದೆ ಸರ್ ಈ ಕ್ಷಣ? ಭಾಳ ಸಂತೋಷ ಅಲ್ವಾ. ಒಬ್ಬರು ನಮ್ಮ ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಓದಿದ್ದು, ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲೂ ಗೆದ್ದಿದ್ರು. ಅವರು ಮೊದಲಿಂದನೂ ಒಂದು ನಾಯಕತ್ವದ ಗುಣ ಅವರು ಮೈಗೂಡಿಸ್ಕೊಂಡಿದ್ರು. ಇವತ್ತು ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಿರೋದು ಸಂತೋಷ. ನಾನು ಅವರೊಟ್ಟಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಾನು ಅವರ ಅಧ್ಯಕ್ಷರಾಗಿದ್ದಾರೆ. ಈಗೂ ಕೂಡ ಉಪಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಭಾಳ ಇವರು ಆ್ಯಕ್ಚುಲಿ ಹಿಂದೆನೇ ಆಗಬೇಕಾಗಿತ್ತು. ಈಗ ಅವಕಾಶ ಕೊಟ್ಟು ಬಂದಿದೆ. ಅವರಿಂದ ಒಳ್ಳೆಯದನ್ನು ಜನ ನಿರೀಕ್ಷೆ ಮಾಡಿದ್ದಾರೆ. ಅದನ್ನು ಅವರು ಫುಲ್ಫಿಲ್ ಮಾಡ್ತಾರೆ ಅಂತ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಕಾಲೇಜು ದಿನಗಳಲ್ಲೇ ನಾಯಕತ್ವವನ್ನು ಬಿಲ್ಡ್ ಮಾಡ್ಕೊಂಡಂಥವ್ರು, ಆ ದಿನಗಳಲ್ಲಿ ನಿಮ್ಮ ಮತ್ತು ಅವರ ಒಡನಾಟ ಹೇಗಿತ್ತು ಸರ್? ನಾವೆಲ್ಲ ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆಯಾದ NSCI ಮುಖಾಂತರ ರಾಜಕೀಯಕ್ಕೆ ಬಂದವರು. ನಾವು ಅವರು ಕಾಲೇಜಿನಲ್ಲಿ ಕಲ್ಚರಲ್ ಸೆಕ್ರೆಟರಿ, ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಕಲ್ಚರಲ್ ಸೆಕ್ರೆಟರಿಯಾಗಿ ಗೆದ್ದಿದ್ದರು. ಮತ್ತು ಅದಾದಮೇಲೆ ಅವರು ದೇವೇಗೌಡರ ಮೇಲೆ ಚುನಾವಣೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಕೂಡ ನಾವು ಕನಕಪುರದಲ್ಲಿ ಹೋಗಿ ಅವರಿಗೆ ಕೆಲಸ ಮಾಡಿದ್ದು. ಭಾಳ ಸಂತೋಷ. ಇವತ್ತು ಒಂದು ಸಂತೋಷ ಅಂದರೆ ಅವರಿಂದ ತುಂಬ ಜನ ನಿರೀಕ್ಷೆ ಮಾಡಿದ್ದಾರೆ. ಅದನ್ನು ಅವರು ಫುಲ್ಫಿಲ್ ಮಾಡ್ತಾರೆ ಅಂತ ಮತ್ತೊಂದು ಸರಿ ಹೇಳ್ತೀನಿ. ಏನಾದರೂ ಹೇಳ್ಕೊಂಡಿದ್ರೆ ಸರ್, ನಮ್ಮ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆದರೆ ಈ ಥರ ಒಂದು ಡ್ರೀಮ್ ಇದೆ ಆರಾಧ್ಯವರೇ ಅಂತ ಹೇಳ್ಕೊಂಡಿದ್ರ ಅಂತ? ಏನಿಲ್ಲ, ಅವರು ರಾಜಕೀಯದಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು. ಮತ್ತು ಅವರು ಈ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಭಾವಿ ನಾಯಕರಾಗೋದು ಇತ್ತು, ಅವ್ರ ಮನಸ್ಸಲ್ಲಿತ್ತು. ಆದರೂ ಸಕ್ಸಸ್ ಆಗಿದ್ದಾರೆ, ಸಂತೋಷ. ರಾಜಕೀಯವಾಗಿ ತಮ್ಮ ಜೊತೆ ಏನು ಹೇಳ್ಕೊಳೋರು ಸರ್ ಭವಿಷ್ಯದ ಬಗ್ಗೆ? ಭವಿಷ್ಯದ ಬಗ್ಗೆ ಅಂತಲ್ಲ, ಅವರು ಮೊದಲಿಂದನೂ ಆ್ಯಂಬಿಷಿಯಸ್. ಅವರು ತುಂಬ ಅದಕ್ಕೆ ಬರೀ ಆ್ಯಂಬಿಷನ್ ಇದ್ದರೆ ಆಗೋದಿಲ್ವಲ್ಲ. ಅದಕ್ಕೆ ಏನೇನು ಪೂರಕವಾದನ್ನು ಮಾಡಬೇಕಿತ್ತು ಎಲ್ಲ ಮಾಡ್ತಾಯಿದ್ರು. ಅವರು ಸಂಘಟನೆ ಬೇಕಲ್ಲ. ನಾವು ಆಸೆ ಬಿಟ್ಟರೆ ಏನೂ ಆಗೋದಿಲ್ವಲ್ಲ. ಆಸೆಗೆ ಸಂಘಟನೆ ಇದ್ದರೆ ತಾನೇ ನಾವೇನಾದ್ರು ಆಗೋದು ಅಲ್ವಾ. ಅವ್ರ ಸಂಘಟನೆ ಬಲಪಡಿಸ್ಕೊಂಡೇ ಬಂದರು. ಸಂಘಟನೆಯಿಂದನೇ ಅವರಿಗೆ ಜಯ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಅವರ ಬಹುಕಾಲದ ಗೆಳೆಯ VS ಆರಾಧ್ಯರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಎಡ್ವಿನ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.